ಭಗವಂತ. ವಾಮದೇವಾಯ ನಮೋ, ಜ್ಯೇಷ್ಠಾಯ ನಮಃ, ಶ್ರೇಷ್ಠಾಯ ನಮೋ, ರುದ್ರಾಯ ನಮಃ, ಕಾಲಾಯ ನಮಃ, ಕಲವಿಕರಣಾಯ ನಮೋ, ಬಲವಿಕರಣಾಯ ನಮೋ, ಬಲಾಯ ನಮೋ, ಬಲಪ್ರಮದನಾಯ ನಮೋ, ಸರ್ವಭೂತಗಮನಾಯ ನಮೋ, ಮನೋನ್ಮನಾಯ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀಂ ಮಾರುತಿಂ 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 ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನೇ ನಮಃ. ಜೈ ಶ್ರೀರಾಮ್. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತ ಪ್ರಚೋದಯಾತ್. ಓಂ ಅಮಲೆ ವಿಮಲೆ ಕಮಲೆ ಕಮಲೆ ನಿಮ್ಮಳೆ ಟಹಟ ಸ್ವಃ. ಪ್ರಸೀದ ಪ್ರಸೀದ ಪ್ರಸೀದ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ರಾಶಿಫಲಗಳಲ್ಲಿ ಮೊದಲನೇ ರಾಶಿಯಾದಂತಹದ್ದು ಮೇಷರಾಶಿ. ಮೇಷರಾಶಿಯವರು ಬಹಳ ಸಂತಸದಿಂದ, ಸಮಾಧಾನದಿಂದ, ತೃಪ್ತಿಕರವಾದಂತಹ ಬದುಕನ್ನು ಇವತ್ತು ತಾವು ನೋಡ್ತಿದ್ದೀರಿ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿನ. ಮೇಷರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಇನ್ನೊಬ್ಬರ ಮಾರ್ಗದರ್ಶನವಿಲ್ಲದಿರ ಸ್ವಂತ ತೀರ್ಮಾನದಿಂದ ಅಂದುಕೊಂಡಿದ್ದನ್ನು ಸಾಧನೆ ಮಾಡಲೇಬೇಕು ಅನ್ನೋ ಒಂದು ಹಠದಿಂದ ಸಾಧಿಸ್ತೀರಿ, ಕೆಲಸವನ್ನು ಗೆಲ್ತೀರಿ. ಹಾಗೆ ಯಾವುದೇ ಒಂದು ವಿಚಾರವಾದರೂ ಸಹಿತ ನೆಮ್ಮದಿಯುತವಾಗಿ, ಅರ್ಥಗರ್ಭಿತವಾಗಿ ಆ ಕೆಲಸಗಳಲ್ಲಿ ಒಂದಿಷ್ಟು ಸಾಧನೆಯನ್ನು ಮಾಡತಕ್ಕಂಥ ಒಂದು ವಿಶೇಷತೆಯನ್ನು ನೋಡ್ತೀರಿ. ದುರ್ಗಾ ಗಣಪತಿನ ಆರಾಧನೆ ಮಾಡೋದರಲ್ಲಿ ಇವತ್ತು ಸಾಕಷ್ಟು ಲಾಭವಿದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮನೆಯಿಂದ ಆಚೆಗೆ ಹೊರಡುವಂಥ ಕಾಲ ಇದ್ದರೆ, ಅಂದರೆ ಇನ್ನೂ ಕೆಲಸಕ್ಕೆ ಹೊರಡದಿರ ಇನ್ನೇನು ಹೊರಡಬೇಕಾದಂಥ ಪ್ರಸಂಗ ಇದ್ದರೆ, ಕೆಲಸಕ್ಕಾಗಲಿ ಯಾವುದೇ ಕಾರ್ಯನಿಮಿತ್ತವಾಗಿರಲಿ, ಮನೆಯಲ್ಲಿ ತಾಮ್ರದ ತಂಬಿಗೆ ಇದ್ದರೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಅದರಲ್ಲಿ ಅರ್ಧ ನೀರು ಹಾಕಿ ಅದರಿಂದ ದೃಷ್ಟಿ ತೆಗೆದುಕೊಂಡು ಅದನ್ನು ಹಸಿರು ಗಿಡಗಳ ಮೇಲೆ ಆ ನೀರನ್ನು ಚೆಲ್ಲಿ ನಂತರ ಆಚೆಗೆ ಹೊರಡತಕ್ಕಂಥದ್ದು ಮತ್ತಷ್ಟು ಲಾಭದಾಯಕವಾಗಿರುತ್ತೆ, ನೆಮ್ಮದಿಯುತವಾಗಿರುತ್ತೆ.